ಫಲಾನುಭವಿ ಮಾನ್ಯ, ನಾವು ಈ ಮನೆಗೆ ಭೇಟಿ ನೀಡಿದಾಗ ಮನೆಯ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿತ್ತು. ಮಣ್ಣಿನ ಗೋಡೆ, ಸೋರುತ್ತಿರುವ ಮಾಡು, ಒಳಗೆ ನೆಲ ಇಲ್ಲ, ಕಿಟಕಿ ಬಾಗಿಲುಗಳು ಸರಿಯಾಗಿ ವ್ಯವಸ್ಥೆ ಇಲ್ಲ, ಫೌಂಡೇಶನ್ ಕೊನೆಗೆ ಬಿಚ್ಚುವಾಗ ಗೊತ್ತಾಯ್ತು ಅದಕ್ಕೆ ಫೌಂಡೇಶನ್ ಇಲ್ಲ, ನೆಲದ ಮೇಲೆ ಅಲ್ಲಿ ಗಟ್ಟಿ ಕೆಲಸ ನಿರ್ಮಿಸಿದ್ದಾರೆ, ಅಡಿಯಲ್ಲಿ ಫುಲ್ಲು ಹೆಗ್ಗಣದ ಮಾಟೆ ಎಲ್ಲ ಇತ್ತು. ಏನೋ ರಿಪೇರಿ ಮಾಡುವ ಅಂತೇಳಿ ಆಲೋಚನೆ ಮಾಡಿದ್ವಿ, ಮತ್ತೆ ರಿಪೇರಿ ಮಾಡಿದ್ರೆ ಇದು ಆಗ್ಲಿಕ್ಕಿಲ್ಲ ಅಂತ ಹೇಳಿ ಇದನ್ನ ಪುನರ್ ನಿರ್ಮಿಸಿದ್ದೇವೆ. ಈಗ ಪಣಿಯಮ್ಮ ಮತ್ತು ಮಂಟಪ ಉಪಾಧ್ಯ ರಾಮ ಉಪಾಧ್ಯ ಇವರ ಕುಟುಂಬಸ್ಥರಿಗೆ ತುಂಬು ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ಮತ್ತು ಮತ್ತೆ ನಮ್ಮ ಮನೆ ಪರಿಸ್ಥಿತಿ ಅಂತ ಹೇಳಿದ್ರೆ 50 ವರ್ಷದ ಹಿಂದಿನ ಮನೆ, ಮಾಡು ಅಷ್ಟು ಸರಿ ಇರಲಿಲ್ಲ, ಮಳೆಯೆಲ್ಲ ಮಳೆ ಬಂದಾಗ ಸೋರ್ತಾ ಇತ್ತು, ಮಳೆ ಬಂದಾಗ ಹೆದರಿಕೆ ಆಗ್ತಾ ಇತ್ತು ಮನೆಯಲ್ಲಿ ಇರ್ಲಿಕ್ಕೆ. ನಮ್ಮ ಅಪ್ಪ ಅವರಿಗೆ ಸೈಡ್ ಹೋಗಿತ್ತು, ಒಂದು ಸೈಡ್ 1 ವರ್ಷ ಕೆಲ್ಸಕ್ಕೆ ಹೋಗ್ಲಿಲ್ಲ, ಲೋನ್ ಮಾಡಿ ರಿಕ್ಷಾ ತಗೊಂಡಿದ್ರು. ಅಮ್ಮ ಬೀಡಿ ಕಟ್ತಾ ಇದ್ದಾರೆ, ಜೀವನ ನಡೆಸ್ತಾ ಇದ್ದೇವೆ. ಹಾಗೆ ಮನೆ ಮಾಡಿಕೊಟ್ಟಂತಹ ಪಣಿಯಮ್ಮ ಮತ್ತು ರಾಮ ಉಪಾಧ್ಯ ಇವರ ಕುಟುಂಬದವರಿಗೆ ತುಂಬು ಹೃದಯದ ಧನ್ಯವಾದವನ್ನ ಹೇಳ್ತೇನೆ. ಇವರ ಋಣವನ್ನ ಯಾವತ್ತೂ ತೀರಿಸ್ಲಿಕ್ಕೆ ಆಗಲ್ಲ. ನಾನು ಮತ್ತೆ ಮುಂದೆ ಓದಿ ಬೇರೆಯವರಿಗೂ ಸಹಾಯವನ್ನ ಮಾಡ್ತೇನೆ ಅಂತ ಹೇಳ್ತೇನೆ. ಹಾಗೆ ವಿದ್ಯಾಪೋಷಕ ಸಂಸ್ಥೆಗೂ ತುಂಬು ಹೃದಯ ಧನ್ಯವಾದವನ್ನ ಹೇಳ್ತೇನೆ. ನನ್ನನ್ನು ಇಲ್ಲಿ ಬಂದು ಕಷ್ಟದಲ್ಲಿ ಸಂದರ್ಭದಲ್ಲಿ ಸಹಾಯವನ್ನ ಮಾಡಿ ಗುರುತಿಸಿದ್ದಾರೆ. ನಮಗೆ ಒಂದು ಇಷ್ಟೊಂದು ಸುಂದರವಾದ ಮನೆಯನ್ನ ನಿರ್ಮಿಸುವಲ್ಲಿ ಸಹಾಯ ಮಾಡಿದ್ದಾರೆ. ತುಂಬು ಹೃದಯ ಧನ್ಯವಾದವನ್ನ ಎಲ್ಲರಿಗೂ ಹೇಳ್ತೇನೆ. ಮಾನ್ಯ ಹೇಗಂದ್ರೆ ಅವಳು 8ನೇ ಕ್ಲಾಸಿಂದ ಓದುವಾಗ ಅವರು ಪ್ರತಿದಿನ ಒಟ್ಟಿಗೆ ಊಟ ಮಾಡಿದ ತಕ್ಷಣ, ಶಾಲೆಯಲ್ಲಿ ಅಕ್ಷರ ದಾಸೋದು ಊಟ ಉಂಟು, ಊಟ ಮಾಡಿದ ತಕ್ಷಣ ಬೇಗ ಊಟ ಮಾಡೋದು, ಕ್ಲಾಸಲ್ಲಿ ಇಲ್ಲಿ ಸ್ಟಾಫ್ ರೂಮಿಗೆ ಬಂದು ಎಲ್ಲವನ್ನ ಡೌಟ್ ಅನ್ನ ಪರಿಹರಿಸಿಕೊಳ್ಳುದು. ಮತ್ತೆ ಅಲ್ಲಿಂದ ಇಲ್ಲಿ ತನಕ ಬರ್ಲಿಕ್ಕೆ ಒಂದು 5-10 ನಿಮಿಷ ಬೇಕು. ಆಗ ಬರುವಾಗ ಸಹಿತ ಅವರು ಅದೇ ಡಿಸ್ಕಷನ್ ಅಲ್ಲಿ ಬರ್ತಾ ಇದ್ರು, ಯಾಕಂದ್ರೆ ನಾವು ಹೋಗ್ತಾ ಇರುವಾಗ ನೋಡ್ತಾ ಇದ್ದಂತ ಸತ್ಯ ಅದು. ಇನ್ನೊಂದು ವಿಶೇಷತೆ ಅಂದ್ರೆ ಅವಳು 8th ಇಂದ ಖೋ ಟೀಮಿನ ಕ್ಯಾಪ್ಟನ್. ಅವಳು ನಮ್ಮಲ್ಲಿ ಜಿಲ್ಲಾ ಮಟ್ಟಕ್ಕೆ ಅವಳು, ಅದು ಬೆಳಿಗ್ಗೆ ಸಂಜೆ 2 ಹೊತ್ತು ಆಡಿ SLCಯಲ್ಲಿ ಅವರ ಟೀಮ್ ನಮ್ದು ಜಿಲ್ಲಾ ಮಟ್ಟಕ್ಕೆ ಹೋದಂತ ಟೀಮ್. ಅವಳು ಹೇಗೆ ಎಷ್ಟು ಪ್ರಾಂಪ್ಟ್ ಅಂದ್ರೆ, ಆ ಆಟದ ಬಗ್ಗೆ ಸಾಕಾಗ್ತದಲ್ಲ ಮಗ ಕೇಳಿದ್ರೆ ಇಲ್ಲ, ಅವಳು ಅಲ್ಲಿಯೇ ಅಷ್ಟು ಆಟ ಆಡಿ ಮತ್ತೆ ಪುನಃ ಓದಿ ಮತ್ತೆ ಬರ್ತಿರುವಂತ. ಸಮಾಜದಲ್ಲಿ ಒಳ್ಳೆಯ ಕೆಲಸವು ಸಾಂಕ್ರಾಮಿಕವಾಗಿ ಬೆಳಿಬೇಕು ಅಂತಿದ್ರೆ, ನನ್ನ ಹತ್ರ ಯಾರಾದರೂ ಕೇಳಿದರೆ ಒಂದು ಉದಾಹರಣೆ ಕೊಡು ಅಂದರೆ ನಾನು ಹೇಳೋದು ಕಲಾರಂಗ ಒಂದೇ. ಇನ್ನು 2ನೇ ಸಂಸ್ಥೆನೇ ಈ ಪ್ರಪಂಚದಲ್ಲೇ ಉದ್ಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಈ ರೀತಿ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಣ ನನ್ನ ಹತ್ರ ಇರ್ಬೋದು, ನನ್ನ ಸಹೋದರ ಹತ್ರ ಇರ್ಬೋದು, ಯಶೋಧ ಚಿಕ್ಕಮ್ಮನಿಗೆ ಕೇಳಿದರೆ ನಾಳೆನೇ ಕ್ಯಾಶ್ ತಂದು ಕೊಡ್ಬೋದು, ಆದರೆ ಈ ಕೆಲಸ ಮಾತ್ರ ನಮ್ಮ ಕೈಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಸಾಮಾಜಿಕ ಒಳ್ಳೆಯತನಕ್ಕೆ ಸಾಂಕ್ರಾಮಿಕ ರೋಗ ಬರಬೇಕು ಅಂದರೆ ಕಲಾರಂಗದವರ ಸಂಸ್ಕಾರ ಮಾಡಿದರೆ ಸಾಕು. ನಾವೀಗ ನೋಡ್ತಾ ಇರೋದು ಅದನ್ನೇ. ಇವತ್ತಿನ ಈ ಸಮಾರಂಭಕ್ಕೆ ಕಾರಣೀಕರ್ತರಾದ ದಿವಂಗತ ಮಂಟಪ ರಾಮ ಉಪಾಧ್ಯ ಅಜ್ಜಯ್ಯನ ವ್ಯವಹಾರದ ಕೌಶಲ್ಯತೆ ಬಗ್ಗೆ, ಧರ್ಮದ ಬಗ್ಗೆ ಮಾತು ಹೇಳಿದರು. ನಾನು ಒಂದೇ ಸೆಂಟೆನ್ಸ್ನಲ್ಲಿ ಹೇಳೋದ್ರಿದೆ, ಹುಟ್ಟಿದ ಕೂಸಿಗೆ ಉಡಿದಾರದಿಂದ ಹಿಡಿದು ಕೊನೆಯ ಸ್ಮಶಾನ ಯಾತ್ರೆಗೆ ಬೇಕಾಗುವಂಥ ಮಡಕೆಯನ್ನು ಸಹ ಮಾರಾಟಕ್ಕಿಟ್ಟುಕೊಂಡ ಒಂದು ಅದ್ಭುತವಾದ ವ್ಯಕ್ತಿ ನಮ್ಮ ಅಜ್ಜಯ್ಯ. ನಾ ಕಂಡಂತೆ ಇಡೀ ಪ್ರಪಂಚದಲ್ಲಿ ಡಿಪಾರ್ಟ್ಮೆಂಟ್ ಸ್ಟೋರ್ ಉದ್ಘಾಟನೆ ಆಗಿರೋದು ಮಂಟಪ ಸ್ಟೋರ್ಸ್ನಲ್ಲಿ. ಇವತ್ತು ನಾವೆಲ್ಲ ಏನಿದ್ರು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳೆಲ್ಲ ನಾನು ಅಜ್ಜ ಅಜ್ಜಿ ಆಶೀರ್ವಾದ ಅಂತ ತಿಳ್ಕೊಳ್ತೀನಿ. ಈ ಕಲಾರಂಗದ ಬಗ್ಗೆ, ಈ ಡೊನೇಷನ್ ಬಗ್ಗೆ ಫಸ್ಟು ನಟರಾಜನು ನಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಹಾಕಿದವಾಗ ಫಸ್ಟು ರೆಸ್ಪಾಂಡ್ ಆಗಿದ್ದು ನನ್ನ ಮಗಳು. ಶಿ ಈಸ್ ದ 3rd ಜನರೇಷನ್. ಅವಳು ಎಲ್ಲಿರ್ತಾಳೆ? US ನಲ್ಲಿ ಇರ್ತಾಳೆ. ಅವಳು ನನಗೆ ಮೆಸೇಜ್ ಹಾಕಿಲ್ಲ, ಅಮ್ಮ ನೀನು ಇಷ್ಟು ದುಡ್ಡು ಕೊಡು ಅವ್ರಿಗೆ ಅಂತ. ನನಗೆ ಆಶ್ಚರ್ಯ ಆಯಿತು, ಯಾವುದ್ರ ಬಗ್ಗೆ ಅವಳು ಮಾತಾಡ್ತಿದ್ದಾಳೆ ಅಂತ. ಆವಾಗ ನಾನು ಗ್ರೂಪ್ನಲ್ಲಿ ನೋಡಿದವಾಗ ಇದ್ರ ಬಗ್ಗೆ ಬಂದಿದ್ದು. ಸೊ ನಮ್ಮ ಅಜ್ಜ ಅಜ್ಜಿಯವರು ಎಷ್ಟು ಇನ್ಸ್ಪಿರೇಷನ್ ಮಾಡಿದ್ದಾರೆ ಅಂತ ಮರಿ ಮೊಮ್ಮಕ್ಕಳಿಗೆ ಕೂಡ ಇನ್ಸ್ಪೈರ್ ಮಾಡಿದ್ದಾರೆ ಅವರು. ಇನ್ನೇನು ಹೇಳೋದಿಲ್ಲ, ಯಾಕಂದರೆ ದಾನ ಬುದ್ಧಿ ಕೊಡೋದು ತುಂಬ ಕಷ್ಟ.
ತಗೊಳ್ಳೋದು ಸುಲಭ ತುಂಬ ಜನಕ್ಕೆ, ಆದರೆ ನಮಗೆ ತಗೊಳ್ಳೋದು ಕಷ್ಟ, ಕೊಡೋದು ಸುಲಭ ಅನ್ನೋದನ್ನ ಮಾಡಿಕೊಟ್ಟಿದ್ದಾರೆ ನಮ್ಮ ಅಜ್ಜಾಜಿ ಅಮ್ಮಮ್ಮ. ನಮ್ಮ ತಾಯಿಯ ತಂದೆ ತಾಯಿಗಳವರು ನಮಗೆಲ್ಲರೂ ಆದರ್ಶಪ್ರಾಯಿಗಳು. ನಮಸ್ಕಾರ. ನಾನು ಅವತಾರ ಪುರುಷರ ಬಗ್ಗೆ ಮಾತಾಡುವಾಗ ನಮಗೆ 10 ಅವತಾರಗಳು ಗೊತ್ತು. ಈ 10 ಅವತಾರಗಳಲ್ಲಿ ಒಂದು ವಿಕಾಸವಾದ ಇದೆ, ಮತ್ಸ್ಯ ಕುರ್ಮ ಹೀಗೆ. ನೀವು ನೋಡ್ಬೋದು ಪರಶುರಾಮನ ನಂತರ ಬಂದ ರಾಮ ಕೃಷ್ಣರ ಅವತಾರ ಬಹಳ ಇನ್ನೂ ದೊಡ್ಡದು. ಇನ್ನು ಮುಂದಿನ ಅವತಾರಗಳು ಹೇಗಿರುತ್ತವೆ? ಇನ್ನು ಮುಂದಿನ ಅವತಾರಗಳು ವ್ಯಕ್ತಿಗತವಾಗಿರುವುದಿಲ್ಲ, ಅವು ಸಾಂಸ್ಥಿಕವಾಗಿರ್ತವೆ. ಆ ಸಾಂಸ್ಥಿಕವಾದ ಅವತಾರದಲ್ಲಿ ವ್ಯಕ್ತಿಗಳು ಸೇರ್ಕೋತಾರೆ. ಅಂತಹ ಒಂದು ಪ್ರಾರಂಭಿಕ ಮೂರ್ತ ರೂಪವೇ ಯಕ್ಷಗಾನ ಕಲಾರಂಗ. ಇದೊಂದು ಅವತಾರ, ಅರ್ಥ ಮಾಡ್ಕೊಳ್ಳಿ. ಸಾಂಸ್ಥಿಕವಾದ ಅವತಾರ. ಈ ಒಂದು ಅವತಾರ ಒಂದು ನೌಕೆ ಇದ್ದಾಗೆ. ಈ ನೌಕೆಯಲ್ಲಿ ಇರೋರೆಲ್ಲ ಪೊರ್ಲುಗಾಗಿ ಮರ್ಲನ್ನು ತೋರಿಸುವಂಥವ್ರು. ಈ ಯಕ್ಷಗಾನ ಕಲಾರಂಗದಲ್ಲಿ ದುಡಿಯೋರು ಇದ್ದಾರಲ್ಲ, ಅವ್ರದ್ದು ಸೇವಾ ಮನೋಭಾವ, ಅವರ ಒಂದು ಕ್ಷಾತ್ರ ನಮ್ಗೆ ಕಾಣಿಸೋದಿಲ್ಲ, ಅವ್ರ ಕೆಲಸದಲ್ಲಿ ಕಾಣಿಸುತ್ತೆ. ಅದ್ಭುತವಾದ ಕೆಲಸವನ್ನ ಕಲಾರಂಗ ಮಾಡ್ತಾ ಇದೆ, ನಿಮ್ಗೆ ಗೊತ್ತಿದೆ. ಅದರ ಜೊತೆಯಲ್ಲಿ ವಿದ್ಯಾಪೋಷಕ್ ಅನ್ನುವಂಥದ್ದು ಒಂದು ಸಂಸ್ಥೆಯನ್ನ, ಅದರಲ್ಲಿ ಒಂದು ವಿಭಾಗವನ್ನ ಹುಟ್ಟುಹಾಕಿ ಅದರ ಹೊರತಾಗಿ ಯಕ್ಷಗಾನ ಕಲಾವಿದರ ಹೊರತಾಗಿ ಇಂತಹ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ ಸಂಸ್ಥೆ. ಎಷ್ಟೋ ಮಕ್ಕಳಿಗೆ, ಮಾನ್ಯ ಒಬ್ಬಳೆ ಅಲ್ಲ, ಎಷ್ಟೋ ಮಕ್ಕಳಿಗೆ ವಿದ್ಯಾಪೋಷಕ ಸ್ಕಾಲರ್ಶಿಪ್ ಸಿಕ್ಕಿದೆ. ಈಗ ಹೇಳಿದಾಗೆ 1 ಕೋಟಿಗೂ ಹೆಚ್ಚು ಸ್ಕಾಲರ್ಶಿಪ್ ಅನ್ನ ಈ ವರ್ಷ ಅವರು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ, ಅರ್ಹ ವಿದ್ಯಾರ್ಥಿಗಳಿಗೆ ದಾನ ಮಾಡಿದ್ದಾರೆ. ಈ ಹುಟ್ಟು ಮತ್ತು ಸಾವು ಇವೆರಡರ ಮಧ್ಯದಲ್ಲಿ 3 ದಿನದ ಬಾಳು. ಈ ಬಾಳಿನಲ್ಲಿ ಈ ಸಮಾಜದಲ್ಲಿ ನಾವು ತೆಗೆದುಕೊಂಡಕ್ಕಿಂತ ಯಾರು ಹೆಚ್ಚು ಕೊಡ್ತಾರೆ ಅದು ಅವರ ಮನಸ್ಸಲ್ಲಿ ಅಜರಾಮರವಾಗಿ ಇರುತ್ತೆ. ಆದ್ರಿಂದ ಈ ಕಲಾರಂಗ ಅನ್ನುವಂಥದ್ದು ಇವತ್ತಲ್ಲ, ಯಾವತ್ತು ಕೂಡ ಅಜರಾಮರಾಗಿ ಎಲ್ಲರ ಮನಸ್ಸಲ್ಲಿ ಇರ್ಲಿಕ್ಕೆ ಮುಖ್ಯ ಕಾರಣ ಇವರ ಒಂದು ಸೇವೆ. ಒಂದು ಯೋಗ್ಯವಾದ ಸಂಸ್ಥೆಯ ಮುಖಾಂತರ ನಾವು ಮಾಡಿಸ್ತಾ ಇದ್ದೇವೆ. ನಾವು ಏನೂ ನೋಡ್ಕೊಳ್ಳೋದು ಬೇಡ. ನಿಜವಾಗಿ ನಮ್ಮ ಕೆಲಸ ನಥಿಂಗ್, ಏನೂ ಅಲ್ಲ. ನೀವು ಮಾಡುವಂಥ ಕೆಲಸದಿದ್ದರೂ ನಮ್ಮ ಕೆಲಸ ಏನೂ ಅಲ್ಲ. ಆದ್ದರಿಂದ ಇಂಥ ಕುಟುಂಬಗಳು ಹೆಚ್ಚಾಗಲಿ, ಎಲ್ಲರ ಸಹಕಾರ ನಿಮಗೆ ಸಿಗಲಿ, ನಿರಂತರವಾಗಿ ನಿಮ್ಮ ಈ ಸೇವಾ ಕೈಂಕರ್ಯ ಸಮಾಜದಲ್ಲಿ ಮುಂದುವರಿಯುವಂಥ ನಿಮಗೆ ದೇವರು ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆ.